ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಓಕೆ, ಮೋದಿ 3.0 ಸರ್ಕಾರ ಏನೋ ರಚನೆ ಆಗುತ್ತೆ, ಆದರೆ ಮೋದಿ ಸಂಪುಟದಲ್ಲಿ ಯಾರ್ಯಾರಿಗೆ ಸಿಗುತ್ತೆ ಅಂತೇಳಿ, ಯಾರ್ಯಾರಿಗೆ ಸಿಗುತ್ತೆ ಮೋದಿ ನೂತನ ಸಂಪುಟದಲ್ಲಿ ಯಾರ್ಯಾರು ಇರ್ತಾರೆ, ಹಾಗಾದ್ರೆ ಯಾರ್ಯಾರಿಗೆ ಯಾವ ಖಾತೆ ಅನ್ನುವಂಥದ್ದೇ ಪ್ರಶ್ನೆ. ಮೋದಿ ನೂತನ ಕ್ಯಾಬಿನೆಟ್ನಲ್ಲಿ ಯಾರ್ಯಾರಿಗೆ ಚಾನ್ಸ್ ಸಿಗುತ್ತೆ, ಯಾರಿಗೆ ಯಾವ ಖಾತೆ ಸಿಗಲಿದೆ, ಯಾರಿಗೆ ಕೊಕ್ ಸಿಗಲಿದೆ, ಸಿಗಬೇಕಾಗುತ್ತೆ. ಯಾಕಂದ್ರೆ ಬೇರೆ ಪಕ್ಷದ ನಾಯಕರು ಕೂಡ ಇಲ್ಲಿ ಮುಂದೆ ಬಂದಿರೋದು. ಮೋದಿ ನೂತನ ಸಂಪುಟದಲ್ಲಿ ಯಾರ್ಯಾರು ಇರ್ತಾರೆ ಅನ್ನುವಂಥದ್ದೇ ಪ್ರಶ್ನೆ. ಒಂದು ಕಡೆ TDPಯ ಚಂದ್ರಬಾಬು ನಾಯ್ಡು ತಮಗೂ ಒಂದು 5 ರಿಂದ 6 ಖಾತೆ ಬೇಕು ಅಂತ ಕೇಳಿಕೊಂಡಿದ್ದಾರೆ. ಆ ಬೆನ್ನಲ್ಲೇ ನಿತೀಶ್ ಕುಮಾರ್, JDUನ ನಿತೀಶ್ ಕುಮಾರ್, ನಮಗೂ ಬಹಳ ಪ್ರಮುಖ ಖಾತೆಗಳು ಬೇಕು ಅಂತ ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಕರ್ನಾಟಕದಿಂದ ಕುಮಾರಸ್ವಾಮಿ ಕೂಡ ಕೃಷಿ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. BJP ಕಾರ್ಯತಂತ್ರ ಯಾರ್ಯಾರಿಗೆ ಯಾವ ಖಾತೆ ಸಿಗಬಹುದು ಅಂತ ಹೇಳಿ. ಅಮಿತ್ ಶಾ ಗೃಹ ಮಂತ್ರಿ ಫಿಕ್ಸ್ ಆಗೇ ಇರ್ತಾರ ಅವರು, ಅಮಿತ್ ಶಾ ಗೃಹ ಮಂತ್ರಿ. ಮತ್ತೊಂದು ಕಡೆ ಹೊಸ ಮುಖಕ್ಕೆ ಹಣಕಾಸು ಖಾತೆಯನ್ನು ಕೊಡುವಂಥ ಸಾಧ್ಯತೆ ಇದೆ. ಅಲ್ಲಿ TDPಯಿಂದಲೂ ಆಗಿರ್ಬೋದು ಅಥವಾ JDUಯಿಂದಲೂ ಆಗಿರ್ಬೋದು. ಇನ್ನು ಮತ್ತೊಂದು ಕಡೆ ಅಶ್ವಿನಿ ವೈಷ್ಣವ್ ಅವರಿಗೆ ಎಂದಿನಂತೆ ರೈಲ್ವೆ ಖಾತೆ ಫಿಕ್ಸ್ ಅವರಿಗೆ. ಮತ್ತೊಂದು ಕಡೆ ಜೈಶಂಕರ್ ವಿದೇಶಾಂಗ ಖಾತೆಯನ್ನು ಅವರಿಗೆ ಕೊಡುವಂಥ ಸಾಧ್ಯತೆ ಇದೆ. ಅಂದರೆ ಮೋದಿ ಸಂಪುಟದಲ್ಲಿ ಇವರೆಲ್ಲರೂ ಕೂಡ ಇರಬಹುದು ಅಂತ, ಇರ್ತಾರೆ ಅಂತಲ್ಲ, ಇರಬಹುದು ಅಂತ. ಮತ್ತೊಂದು ಕಡೆ ಕಾನೂನಿನ ವಿಚಾರವಾಗಿ ಕಾನೂನು ಖಾತೆ ಅಂತ ಬಂದಾಗ ಹೊಸ ಮುಖಕ್ಕೆ ಮಣೆ ಹಾಕಬಹುದು. ಅರ್ಥಾತ್ JDU ಅಲ್ಲೂ ಆಗಿರ್ಬೋದು ಅಥವಾ TDPಯಲ್ಲೂ ಕೂಡ ಆಗಿರ್ಬೋದು ಅಥವಾ ಇನ್ನಿತರರು ಕೂಡ ಆಗಿರ್ಬೋದು. ಮತ್ತೊಂದು ಕಡೆ ರಕ್ಷಣಾ ಖಾತೆ ವಿಚಾರದಲ್ಲಿ ಅಲ್ಲೂ ಕೂಡ ಹೊಸ ಮುಖಕ್ಕೆ, ನೋಡಿ ಎಷ್ಟೊಂದು ಹೊಸ ಮುಖಗಳು ಇಲ್ಲಿ ಬರ್ತಾ ಇದೆ ಅಂತ ಹೇಳಿ. ಅಂದರೆ ಇಲ್ಲಿ TDPನೂ ಆಗಿರ್ಬೋದು JDUನೂ ಆಗಿರ್ಬೋದು ಅಲ್ಲಿರೋರಿಗೆ. ಮತ್ತೊಂದು ಕಡೆ IT ಖಾತೆ ಕೂಡ ಹೊಸ ಮುಖಕ್ಕೆ ಮಣೆ ಹಾಕುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ಇವೆಲ್ಲವೂ ಕೂಡ ಬಹಳ ಪ್ರಮುಖ ಖಾತೆಗಳು, ಅದರ ಮೇಲೆ ಕಣ್ಣಿಟ್ಟಿರೋದು. ಇನ್ನು ಮತ್ತೊಂದು ಕಡೆ 3 ಕೇಂದ್ರ ಮಂತ್ರಿ ಸ್ಥಾನ ಚಂದ್ರಬಾಬು ನಾಯ್ಡು. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ನೋಡಿ, ಅವರದ್ದೇ ರಾಜ್ಯಕ್ಕೂ ಕೂಡ ಅವರು ಇಂಪಾರ್ಟೆನ್ಸನ್ನು ಕೇಳಿದ್ದಾರೆ, ಅವರದ್ದೇ ರಾಜ್ಯಕ್ಕೂ ಕೂಡ. ಮತ್ತು 2 ರಾಜ್ಯ ಖಾತೆಗಳು ಕೂಡ TDPಗೆ ಹೋಗುವ ಸಾಧ್ಯತೆ ಇದೆ. 2 ರಾಜ್ಯದ ಖಾತೆಗಳು TDPಗೆ ಹೋಗುವಂಥ ಸಾಧ್ಯತೆ ಇದೆ. ಇನ್ನು ಮತ್ತೊಂದು ಕಡೆ ಅಂದರೆ TDPಗೆ ಸಿಗೋದೇನು ಅಂತ ಇಲ್ಲ. ಇನ್ನು ಮತ್ತೊಂದು ಕಡೆ ಗ್ರಾಮೀಣಾಭಿವೃದ್ಧಿ ಖಾತೆ ಕೂಡ TDP ಕೇಳಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಅವ್ರಿಗೆ ಹೋಗುವಂಥ ಸಾಧ್ಯತೆ ಇದೆ. ಇಲ್ಲಿ TDPಗೆ ಸಿಗುವಂಥ ಖಾತೆಗಳು ಜಲಶಕ್ತಿ ಖಾತೆ ನೋಡಿ ಬಹಳ ಇಂಪಾರ್ಟೆಂಟ್. ಜಲಶಕ್ತಿ ಖಾತೆ ಇದು ಕೂಡ ಚಂದ್ರಬಾಬು ನಾಯ್ಡು ಡಿಮ್ಯಾಂಡ್ ಇಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ಈ ಮುಖಾಂತರ ಗೊತ್ತಾಗ್ತಾ ಇರೋದು. ಇನ್ನು ಮತ್ತೊಂದು ಕಡೆ JDUಗೆ ಏನೆಲ್ಲ ಹೋಗ್ಬೋದು, JDUಗೆ ಒಲಿಯೋದೇನು, 2 ಪ್ರಮುಖ ಖಾತೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. 2 ಪ್ರಮುಖ ಖಾತೆ ಯಾವ್ಯಾವ ಹಾಗಾದರೆ? JDUಗೆ ಗ್ರಾಮೀಣಾಭಿವೃದ್ಧಿ ಖಾತೆ ನೋಡಿ, ಇವರು ಕೂಡ ಕೇಳಿದ್ದಾರೆ. ಇದೇ ಇರೋದು ಸಂಕಷ್ಟ ಅಂತಂದ್ರೆ ಇದೇನೆ, ಇವರು ಕೂಡ ಗ್ರಾಮೀಣಾಭಿವೃದ್ಧಿ ಖಾತೆ ಕೇಳಿದ್ದಾರೆ. ಕೊಡ್ಬೋದು. ಹಾಗಾದರೆ ಯಾರಿಗೆ ಒಲಿಯುತ್ತೆ? ಮತ್ತೊಂದು ಕಡೆ ಪಂಚಾಯತ್ ರಾಜ್ ಖಾತೆ ಇವರು ಕೂಡ JDUಗೆ ಒಲಿಯೋದೇನು ಅನ್ನುವಂಥ ನಿಟ್ಟಿನಲ್ಲಿ ಈ ಖಾತೆ ಸಿಗುತ್ತಾ ಅಂತೇಳಿ. ಮತ್ತೊಂದು ಕಡೆ ಬಿಹಾರಕ್ಕೆ ವಿಶೇಷ ರಾಜ್ಯ ಸ್ಥಾನವನ್ನು ಕೊಡಬೇಕು ಅಂತ, ಇದು ಮಾತ್ರ TDPನೂ ಕೇಳಿದ್ದಾರೆ, JDUನೂ ಕೂಡ ಕೇಳಿದ್ದಾರೆ. ಇನ್ನು JDSಗೆ ಸಿಗೋದು ಇಟ್ಟಿರೋದೇ 1 ಖಾತೆ ಮೇಲೆ ಕಣ್ಣು, ಕೃಷಿ ಖಾತೆ ಮೇಲೆ. ಕುಮಾರಸ್ವಾಮಿ ಅವರಿಗೆ ರೈತರ ಮೇಲೆ ಅತಿಯಾದಂಥ ಆಸಕ್ತಿ ಇರೋದ್ರಿಂದ ಅವ್ರು ಯಾವಾಗಲೂ ಕೂಡ ಕೃಷಿಯ ಮೇಲೆ ಹೆಚ್ಚು ಫೋಕಸ್ ಮಾಡಿರ್ತಾರೆ. ಹಾಗಾಗಿ ಕೃಷಿ ಸಿಗಬಹುದು, ಸಿಗದೆಯೂ ಇರಬಹುದು. ಕಾರಣ TDPಯವರು ಕೂಡ, ಜೊತೆಗೆ ನಿತೀಶ್ ಕುಮಾರ್ ಕೂಡ ಕೃಷಿ ಖಾತೆ ಬೇಕು ಅಂತ ಕೇಳಿಕೊಂಡಿದ್ದಾರೆ. ಹೀಗಾಗಿ ಕಷ್ಟ ಇದೆ. ಆದರೆ HDK ಮಾತ್ರ ಮಂತ್ರಿ ಆಗ್ತಾರೆ, ಅದಂತೂ ಒಂದು ಪಕ್ಕ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಆದರೆ ಕೃಷಿ ಮಂತ್ರಿಯೇ ಆಗ್ತಾರಾ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗುತ್ತೆ. ಒಟ್ಟು ಬಹಳ ಪ್ರಮುಖವಾಗಿ ಇಲ್ಲಿ 3 ಪಕ್ಷಗಳಿಗೆ ಅವರಿಟ್ಟಂತಹ ಬೇಡಿಕೆಯ ಅನುಸಾರವಾಗಿ ಸಿಗುವಂತಹ ಖಾತೆಗಳು. ಮತ್ತೊಂದು ಕಡೆ CN ಮಂಜುನಾಥ್ಗೂ ಕೂಡ ಖಾತೆ ಬೇಡಿಕೆ ಇಟ್ಟಿದ್ದಾರೆ. ಯಾಕಂತಂದರೆ ಅದರಲ್ಲೂ ಕೂಡ ಅವರು ವೈದ್ಯಕೀಯದಲ್ಲಿ ಅತಿ ದೊಡ್ಡ ಸಾಧನೆ ಮಾಡಿರೋದ್ರಿಂದ, ಈಗ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಅವರು ಒಂದು ಅಚೀವ್ ಮಾಡಿರೋದ್ರಿಂದ ವೈದ್ಯಕೀಯ ಖಾತೆ ಮೇಲೆ ವೆಲ್ಕಮ್ ಬ್ಯಾಕ್. ನೋಡಿ,
ಪ್ರಬಲ ಖಾತೆಯ ಮೇಲೆ TDP ಕಣ್ಣಿಟ್ಟಿದೆ ಅನ್ನುವಂಥ ಡೀಟೇಲ್ಸ್ ಈಗ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಈಗಾಗಲೇ 5-6 ಕ್ಷೇತ್ರಕ್ಕೆ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಸೊ ಹಾಗಾಗಿ ಪ್ರಬಲ ಖಾತೆಯ ಮೇಲೆ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ. ಚಂದ್ರಬಾಬು ನಾಯ್ಡು ಪ್ರಬಲ ಖಾತೆಗಳನ್ನೇ ಕೇಳ್ತಿದ್ದಾರಂತೆ. IT ಮೇಲೆ ಕಣ್ಣಿಟ್ಟಿರುವ TDP ನಾಯಕ ನಾಯ್ಡು IT ಖಾತೆ ಬೇಕು ಅಂತ ಕೇಳ್ತಿದ್ದಾರೆ. IT ಖಾತೆ ನೀಡುವಂತೆ ಮನವಿ ಮಾಡುವಂಥ ಸಾಧ್ಯತೆ ಇದೆ. IT ವಲಯ ಅಂತಂದರೆ ಅದೇನು ಸರ್ವೇ ಸಾಮಾನ್ಯ ಅಲ್ಲ. ಈ ಒಂದು ಖಾತೆಯಲ್ಲಿ ದೇಶದ ಎಲ್ಲ ಕಂಪನಿಗಳು, ಎಲ್ಲ IT ಕಂಪನಿಗಳು ಎಲ್ಲವೂ ಕೂಡ ಸೇರಿಕೊಳ್ಳುತ್ತೆ. ಬಹಳ ದೊಡ್ಡ ವಲಯ ಅಂತ ಹೇಳ್ಬೋದು IT ಖಾತೆ. ಅಂತಹ ಪ್ರಬಲ ಖಾತೆಗೆ ಕಣ್ಣಿಟ್ಟಿರುವಂಥದ್ದು ಚಂದ್ರಬಾಬು ನಾಯ್ಡು. ಇದಕ್ಕೆಲ್ಲದಕ್ಕೂ ಕೂಡ ಮೋದಿ ಸಂಪುಟ ಒಪ್ಪಬಹುದೇ? ಅದರಲ್ಲೂ ಕೂಡ ಪ್ರಧಾನಿ ಮೋದಿ ಒಪ್ಪಬಹುದಾ ಮುಂದಿನ ಪ್ರಧಾನಿ ಅಂತ ಹೇಳಿ ಪ್ರಶ್ನೆ. ಈಗ ಪ್ರಬಲ ಖಾತೆಗಳ ಮೇಲೆ ಚಂದ್ರಬಾಬು ನಾಯ್ಡು ಕಣ್ಣಿಟ್ಟಿದ್ದಾರೆ. IT ಖಾತೆ ಅದರಲ್ಲೂ ಕೂಡ ಗ್ರಾಮೀಣಾಭಿವೃದ್ಧಿ ಆಗಿರ್ಬೋದು ಅಥವಾ ಕೃಷಿ ವಲಯ ಆಗಿರ್ಬೋದು, ಸಾರಿಗೆ ವಲಯ, ಅವರು ಕೇಳಿರುವಂಥ 5-6 ಕ್ಷೇತ್ರ, ಅದರಲ್ಲಿ ಪ್ರಬಲವಾದ ಖಾತೆ IT ಖಾತೆಯೂ ಕೂಡ. ಇದಕ್ಕೆ ಮಣೆ ಹಾಕಬಹುದಾ? ಯಾಕಂದರೆ ಇದೇ ಖಾತೆಯನ್ನು JDU ನಾಯಕರು ಕೂಡ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಹೀಗಿದ್ದಾಗ IT ಖಾತೆಯನ್ನು ಚಂದ್ರಬಾಬು ನಾಯ್ಡುಗೆ ಕೊಡಬಹುದಾ, ಅಂದರೆ TDPಗೆ ಕೊಡಬಹುದಾ ಅನ್ನುವಂಥ ಪ್ರಶ್ನೆ ಈಗ ಕಾದು ನೋಡಬೇಕಾಗಿದೆ. ಮೋದಿ ಸಂಪುಟ ಯಾವ ರೀತಿ ರಚನೆ ಆಗುತ್ತೆ ಅಂಥೇಳಿ. ಈಗಾಗಲೇ ಸರ್ಕಾರ ರಚನೆಗೆ ರಾಷ್ಟ್ರಪತಿಯನ್ನು ಭೇಟಿ ಮಾಡಿ ಹಕ್ಕು ಮಂಡಿಸಲಾಗುತ್ತೆ. ಅದಾದ ಬಳಿಕ ಪ್ರಮಾಣ ವಚನ. ಅವತ್ತೇ ಯಾವ್ಯಾವ ನಾಯಕರು ಇರ್ತಾರೆ ಸಂಪುಟದಲ್ಲಿ ಅನ್ನುವಂಥದ್ದು ಗೊತ್ತಾಗುತ್ತಾ? ಇವೆಲ್ಲದಕ್ಕೂ ಕೂಡ ಇವರು ಕೇಳಿರುವಂಥ ಡಿಮ್ಯಾಂಡ್ಗೆ ಮಣೆ ಹಾಕಬಹುದಾ? ಕಾದು ನೋಡೋಣ. 18ನೇ ಲೋಕಸಭೆ ನಾಯಕನಾಗಿ ನರೇಂದ್ರ ಮೋದಿ ಆಯ್ಕೆಯಾದಂಥ ಬೆನ್ನಲ್ಲೇ ಜೂನ್ 9ರಂದು ಪ್ರಮಾಣ ವಚನ ಸ್ವೀಕರಿಸ್ತಾರೆ. 3ನೇ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾ ಇರುವಂಥ ವಿಚಾರ ಎಷ್ಟೋ ಜನರಿಗೆ ಖುಷಿಯನ್ನು ಕೊಡ್ತಾ ಇದೆ, ಮೋದಿ ಅಭಿಮಾನಿಗಳಿಗೆ. ಈ ಬೆನ್ನಲ್ಲೇ ಒಂದು ರೀತಿಯಲ್ಲಿ ಖಾತೆ ಗುದ್ದಾಟ ಅಂತ ಹೇಳಿದ್ರೆ ತಪ್ಪಾಗಲ್ಲ. NDA ನಾಯಕತ್ವದಲ್ಲಿ ಪ್ರಬಲವಾದ ಖಾತೆಯನ್ನು ಕೇಳ್ತಾ ಇರೋದು JDU ಆಗಿರ್ಬೋದು, TDP ಆಗಿರ್ಬೋದು. ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಎಲ್ಲರ ಕಣ್ಣು ಕುಮಾರಸ್ವಾಮಿ ಮೇಲಿದೆ. ಅವರು ಕೃಷಿ ವಲಯದಲ್ಲಿ ಕೇಳೋದಲ್ಲದೆ ಆರೋಗ್ಯ ವಲಯದಲ್ಲೂ ಕೂಡ ಆರೋಗ್ಯ ಖಾತೆಯನ್ನು ಕೂಡ ಡಾಕ್ಟರ್ ಮಂಜುನಾಥ್ಗೆ ಕೇಳ್ತಿರುವಂಥ ಬೆನ್ನಲ್ಲಿ ಈ ಎಲ್ಲ ಖಾತೆಗಳನ್ನು ಕೂಡ ಎಲ್ಲರೂ ಕೇಳ್ತಿದ್ದಾರೆ. ಹೀಗಿದ್ದಾಗ ಹೇಗೆ ಎಲ್ರಿಗೂ ಕೂಡ ಹಂಚೋದು ಅನ್ನುವಂಥದ್ದೇ ಪ್ರಶ್ನೆ ಈಗ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.